ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂದರೆ ಏನು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರೋ ಅಂಥದ್ದೇ. ತುತ್ತು ಅನ್ನ ತಿನ್ನೋದಕ್ಕೆ, ಮೈ ಮುಚ್ಚೋಷ್ಟು ಬಟ್ಟೆ ಹಾಕೋದಕ್ಕೆ ಏನೆಲ್ಲ ಹರಸಾಹಸ ಮಾಡಬೇಕಾಗುತ್ತೆ ಅಲ್ವಾ. ಇದಕ್ಕಾಗಿ ಲಕ್ಷಾಂತರ ಜನರು ಸಾವಿರಾರು ಥರದ ಕೆಲಸಗಳನ್ನ ಮಾಡ್ತಾರೆ. ನಾವು ಏನೆಲ್ಲ ದುಡಿದ್ರೂ ಅದು ಫಸ್ಟ್ ಹೊಟ್ಟೆಪಾಡಿಗಾಗಿ ಮಾಡ್ತೀವಿ. ಹೊಟ್ಟೆ ತುಂಬಿದ ಮೇಲೆ ಮಿಕ್ಕಿದ್ದೆಲ್ಲ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಥರ ಫಸ್ಟು ಪ್ರಿಫರೆನ್ಸು ಹಸಿದ ಹೊಟ್ಟೆಗೆ ಒಂದಿಷ್ಟು ತ್ರಾಣ ಬರಬೇಕು. ಆದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಯಾವ ರೀತಿ ಉತ್ತಮವಾಗಿರಬೇಕು, ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಅದರಿಂದ ನಾವು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಇದೆ. ಹಾಗೆ ಹಸಿವಿನ ಮುಂದೆ ಯಾವುದೂ ಕಾಣಿಸಲ್ಲ. ಇಷ್ಟೆಲ್ಲ ಪೀಟಿಗೆ ಯಾತಕ್ಕೆ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಮಾರ್ಕೆಟಿಂಗ್ ಸಮೀಕ್ಷೆ, ಅಂದರೆ ಒಬ್ಬ ಮಾರ್ಕೆಟಿಂಗ್ ಪರ್ಸನ್ ಅವ್ರನ್ನ ನಾನು ಭೇಟಿ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿತ್ಯ ಬಳಕೆಗೆ ಅಗತ್ಯ ಇರುವಂಥ ತಾಜಾ ತರಕಾರಿ, ಹಣ್ಣು, ಹಂಪಲುಗಳು ಮತ್ತು ಡೈರಿ ಪ್ರಾಡಕ್ಟ್ಸ್ಗಳನ್ನು ತಂದು ಮಾರಾಟ ಮಾಡುವ ಕ್ರಮವನ್ನು ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಗಮನಿಸಬೇಕಾಗಿರೋಂಥ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ಮಾರ್ಕೆಟಿಂಗಿಗೆ ಅಂತ ತರೋ ತರಕಾರಿಗಳು, ಹಸಿ ಕಾಳುಗಳು, ಹಣ್ಣು ಹಂಪಲುಗಳು, ಹಾಗೆ ಡೈರಿ ಪ್ರಾಡಕ್ಟ್ಸ್ಗಳು ಕೂಡ, ಅಂದರೆ ಅವತ್ತವತ್ತೇ ಉಪಯೋಗಿಸ್ಬೇಕಾಗಿರುವಂಥ ಹಾಲಿನ ಉತ್ಪನ್ನಗಳನ್ನು ಸಂಜೆ ಹೊತ್ತಿಗೆ ಆಶ್ರಮಗಳಿಗೆ, ಬ್ಲೈಂಡ್ ಸ್ಕೂಲ್ಗಳಿಗೆ ಫ್ರೀಯಾಗಿ ಕೊಡ್ತಾರಂತೆ. ಇಂಥ ಎಷ್ಟೋ ವಿಚಾರಗಳನ್ನು ನಾವು ತಿಳಿದಿದ್ದರೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಸಾಮಾನ್ಯವಾಗಿ ಅಪಾರ್ಟ್ಮೆಂಟಲ್ಲಿ ಇರೋರು ಹೆಚ್ಚಿನ ಜನ ಜಾಬ್ಗೆ ಅಂತ ಹೊರಗಡೆ ಹೋಗೋದ್ರಿಂದ ಅವರಿಗೆ ಸಮಯದ ಅಭಾವ ತುಂಬ ಇರುತ್ತೆ. ಮತ್ತು ಈಗೀಗ ಮಾರ್ಕೆಟ್ನಲ್ಲಿ ಬರ್ತಾ ಇರೋಂಥ ಹೊಸ ಹೊಸ ತರಕಾರಿಗಳು ಆದಷ್ಟು ಇಲ್ಲೇ ಸಿಗೋದ್ರಿಂದ ಅವುಗಳನ್ನು ಉಪಯೋಗಿಸೋರಿಗೆ ಸಹಾಯ ಆಗುತ್ತೆ. ಅಪಾರ್ಟ್ಮೆಂಟ್ ಅಂತಂದರೆ ಒಂದು ಮಿನಿ ವರ್ಲ್ಡ್ ಇದ್ದಾಗೆ. ಹೌದು, ಸುಮಾರು ರಾಜ್ಯ ಪ್ರಾಂತ್ಯಗಳಿಂದ ಬಂದಿರ್ತಾರಲ್ಲ, ಅವರಿಗೆ ಅವರ ಆಹಾರ ಅಭ್ಯಾಸಗಳಂತೆ ಇರೋ ತರಕಾರಿಗಳು ಕೂಡ ಇಲ್ಲಿ ಲಭ್ಯ ಇರೋದರಿಂದ ಇಂತಹ ಮಾರ್ಕೆಟಿಂಗ್ ವ್ಯವಸ್ಥೆಗೆ ಎಲ್ಲರೂ ಸಂಪೂರ್ಣ ಸಹಕಾರ ಕೊಡೋದು ಒಳ್ಳೆಯದು. ಮತ್ತು ಈ ವಿಡಿಯೋ ನೋಡ್ತಾ ಇರೋ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳು ಇರೋರು ಸಹ ಈ ಒಂದು ಮಾರ್ಕೆಟ್ ವ್ಯವಸ್ಥೆಯನ್ನು ತಮ್ಮ ಪ್ರೋತ್ಸಾಹ ಸಹಕಾರ ನೀಡುವುದರ ಜೊತೆಗೆ ನೀವು ಕೂಡ ಆರೋಗ್ಯವಂತರಾಗಿರಿ ಎಂದು ಕೇಳ್ಕೊಳ್ತೀನಿ. ಸಾಯಿ ಸತ್ವ ಆರ್ಗ್ಯಾನಿಕ್ ಕಂಪ್ನಿ ಪರ್ಸನ್ ಮೋಹನ್ ಅನ್ನೋರು ಅವ್ರ ಅನುಭವವನ್ನು ಹೇಳ್ತಾರೆ, ಕೇಳೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಮೋಹನ್ ಅಂತ. ನಮ್ಮ ಕಂಪನಿ ಸಾಯಿ ಸತ್ವ. ನಾವು ಆರ್ಗ್ಯಾನಿಕ್ ಆ್ಯಂಡ್ ಹೈಡ್ರೋಪೋನಿಕ್ ಪ್ರಾಡ್ಯೂಸ್ ಸಪ್ಲೈ ಮಾಡ್ತೀವಿ. ಆ್ಯಂಡ್ ವಿ ಡೂ ಸಪ್ಲೈ ಟು ಕಮ್ಯುನಿಟೀಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಲೊಕೇಶನ್ಸ್. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಅ ಲಾಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆ್ಯಂಡ್ ರೇಂಜಿಂಗ್ ಫ್ರಮ್ ಡೈರಿ, ಬೇಕರಿ, ಫ್ರೆಶ್ ಪ್ರಾಡ್ಯೂಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಎಕ್ಸಾಟಿಕ್ ಎಡಿಬಲ್ಸ್. ತೋರಿಸಿ ಇವೆಲ್ಲ ಹೋಮ್ ಮೇಡೆ, ನಾವೇ ಮಾಡೋದು. ಆ್ಯಂಡ್ ಆಯಿಲ್ ಚೆಕ್ ಇರೋದು ನಮ್ಮ ಕಡೆಯಿಂದಲೇ ಬರುತ್ತೆ. ಆ್ಯಂಡ್ ಪಿಂಕ್ ಸಾಲ್ಟ್ ಇರುತ್ತೆ, ದಿಸ್ ಇಸ್ ಪ್ಯೂರ್ ಒನ್. ಆ್ಯಂಡ್ ಹನಿ ಇಸ್ ದ ಹೈಲೈಟ್. ಇದು ಪ್ಯೂರ್ ಹನಿ, ಯೂಸ್ ಫಾರ್ ಮೆಡಿಸಿನಲ್ ಪರ್ಪಸಸ್. ಇವತ್ತು ಇದೆಲ್ಲ ಇನ್ನು ಲೇಬಲ್ಸ್ ಕೂಡ ಹಾಕಿಲ್ಲ, ಟೈಮ್ ಇರಲಿಲ್ಲ. ಅಲ್ಲಿ ಬೆಳಗ್ಗೆ ಬರ್ತೀವಲ್ಲ, ಮಧ್ಯಾಹ್ನ ಹೋಗುವಾಗ ಲೇಬಲ್ಸ್ ಹಾಕೋ. ಇದು ನೆನ್ನೆ ಮಾಡಿದ್ದು ಕೇಕ್ಸ್ ಎಲ್ಲ, ನೆನ್ನೆ ಸಂಜೆ. ಡೈರಿ ಎಲ್ಲ ಅಷ್ಟೇ, ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸ್ ಇದೆ. ಪೆಪ್ಪರ್ ಫ್ಲೇವರ್, ಗಾರ್ಲಿಕ್ ಫ್ಲೇವರ್, ಗ್ರೀನ್ ಚಿಲ್ಲಿ ಫ್ಲೇವರ್ ಆ್ಯಂಡ್ ನ್ಯಾಚುರಲ್ ಶೆಡರ್, ಮತ್ತು ಥೈಮ್, ಪೆರಿ ಪೆರಿ, ಬೇರೆ ಫ್ಲೇವರ್ಸು ಇದೆ ನಮ್ಮ ಹತ್ರ. ಡೈರಿಯಲ್ಲಿ 2 ಸತಿ ಬರ್ತೀವಿ ವಾರಕ್ಕೆ. ಆ್ಯಂಡ್ ಬೆಳಗ್ಗಿನ ಹೊತ್ತು ಬರ್ತೀವಿ 7 o'clock, 6 o'clock ಬಂದು ಸೆಟಪ್ ಮಾಡೋಕ್ಕೆ ಬರ್ತೀವಿ. 7 o'clock ಬಿಸ್ನೆಸ್ ಸ್ಟಾರ್ಟ್ ಆ್ಯಂಡ್ 4 hours ಇರ್ತೀವಿ. ಬೈ 12 o'clock ವೈಂಡ್ ಅಪ್ ಮಾಡ್ತೀವಿ. ಬೋತ್ ದ ಡೇಸ್. ಇವಾಗ ಬರೋದು ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಮಾರ್ಕೆಟ್ ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಕೋಆಪ್ರೇಷನ್ ಬೇಕು. ಆ್ಯಂಡ್ ಫುಟ್ಫಾಲ್ ಇದು ಜಾಸ್ತಿ ಆದಾಗ ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಕ್ಯಾನ್ ಬ್ರಿಂಗ್ ಮೋರ್ ಆ್ಯಂಡ್ ಮೋರ್ ಫ್ರೆಶ್ ಪ್ರಾಡ್ಯೂಸ್ ಟು ಪೀಪಲ್. ಸೊ ಪ್ರತಿಯೊಂದು ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಆನ್ ದ ಡೇ ಇದು ಓನ್ಲಿ ಫಾರ್ ಒನ್ ಡೇ. ನಮ್ಮದು ಮೋಟೋ ಏನು ಅಂದರೆ ವಿದಿನ್ 24 hours ಸೇಲ್ ಆಗಬೇಕು. 24 hours ಮೇಲಾದರೆ ನಾವು ತಗೊಂಬರೋಲ್ಲ. ಆಶ್ರಮಕ್ಕೆ, ಬ್ಲೈಂಡ್ ಸ್ಕೂಲ್ಗೆಲ್ಲ ಕೊಡ್ತೀವಿ. ಈಗ ನಮ್ಮಲ್ಲಿ ಎಲ್ಲ ಐಟಮ್ ಸಿಗುತ್ತೆ.
ಒಂದು 40 to 50 ಟೈಪ್ಸ್ ಆಫ್ ವೆಜಿಟ್ ಸಿಗುತ್ತೆ. ಈ ಥರದ ಕಂಟ್ರೋಲ ಯಾವುದು ನಾಟ್ ನೇಟಿವ್ ಟು ಸೌತ್ ಇಂಡಿಯಾ ಅದು ತೊಗೊಂಡ್ಬರ್ತೀವಿ, ಇಲ್ಲಿ ಬೆಳೆಸ್ತಾರೆ ಅದನ್ನು ತೊಗೊಂಡ್ಬರ್ತೀವಿ. ಮತ್ತು ಪ್ರೈಸಸ್ ಕಂಪೇರ್ ಮಾಡಿದರೆ ನಾವೆಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಅದು ಕಾಂಪಿಟೇಟಿವ್ ಪ್ರೈಸೇ ಇಡ್ತೀವಿ. ನಾವು ಹೆಚ್ಚಿಗೆ ಅಂತ ಇರಲ್ಲ, ಬಟ್ ಡೈಲಿ ಪ್ರೈಸಸ್ ಚೇಂಜ್ ಆಗುತ್ತೆ. ನಾನು ಇದನ್ನು ತೊಗೊಂಬಂದ್ಬಿಟ್ಟು ಒಂದು 2-3 ದಿವಸ ಸೇಲ್ ಆಗಿಲ್ಲ ಅಂತ ಕಡಿಮೆ ಮಾಡೋದು ಅದೆಲ್ಲ ಮಾಡಲ್ಲ. ಎವ್ರಿ ಡೇ ಪ್ರೈಸಸ್ ವೆಬ್ಸೈಟಲ್ಲಿ ಕೂಡ ನೋಡ್ಬೋದು, ಯಾವುದೋ ಗೌರ್ಮೆಂಟ್ ವೆಬ್ಸೈಟ್ಸ್ ಇದೆ ಅದರಲ್ಲೂ ಪ್ರೈಸಸ್ ಕಾಣುತ್ತೆ. ಸೊ ಅದರಿಂದ ಕಂಪೇರ್ ಮಾಡಿದ್ರೆ ನಿಮಗೆ ನಮ್ಮದು ಪ್ರೈಸಸ್ ತುಂಬ ರೀಸನಬಲ್ ಅಂತ ಇದು. ಮತ್ತು ಇದು ತೊಗೊಂಬಂದ್ಬಿಟ್ಟು ಏನಾದರೂ ನಮ್ಮದು ಮೋಟೋ ಅದು ಹೇಳಿದಾಗೆ 24 hours ಒಳಗಡೆ ಕೊಟ್ಬಿಡಬೇಕು. ವಿ ಶುಡ್ ಗಿವ್ ಇಟ್ ಟು ದ ಸೆಲೆಕ್ಟ್ ಡಿಸ್ಪೆನ್ಸ್ ಮಾಡಬೇಕು ಇದನ್ನು. ಒಂದು ವೇಳೆ ಆಗಲಿಲ್ಲ ಅಂದರೆ ಎಲ್ಲನೂ ಬಂದ್ಬಿಟ್ಟು JP ನಗರಲ್ಲಿ ಬ್ಲೈಂಡ್ ಸ್ಕೂಲ್ ಇದೆ ಒಂದು, ಮತ್ತು ಒಂದು ಅಂಗವಿಕಲರಿಗೆ ಒಂದು ಆಶ್ರಮ ಇದೆ, ಅಲ್ಲಿ ನಾವು ತೊಗೊಂಡೋಗಿ ಕೊಟ್ಬಿಡ್ತೀವಿ. ಅವ್ರಿಗೆ ಯೂಸ್ ಆಗುತ್ತೆ. ಅವ್ರು ಕೂಡ ರೆಸಲ್ಟ್ಸ್ ಎಲ್ಲ ನಾವು ಇಟ್ಕೊಂಡಿರ್ತೀವಿ, ಯಾರು ಬೇಕಾದ್ರೂ ಚೆಕ್ ಮಾಡ್ತೀವಿ. ಈ ಬಿಸ್ನೆಸ್ ನಾವು ಒಂದು 2 ಇಯರ್ಸ್ನ ಮಾಡ್ತಾಯಿದ್ದೀವಿ. ಪಿಕಪ್ ಆಗಬೇಕು. ಇನ್ನು ಪಿಕಪ್ ಆದರೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇರುತ್ತೆ ನಮಗೆ. ಇವಾಗ ಜಸ್ಟ್ ಬ್ರೇಕಿಂಗ್ ಆರ್ ಲಿಟಲ್ ಸಮ್ಟೈಮ್ಸ್ ನಾಟ್ ಇವನ್ ಬ್ರೇಕಿಂಗ್ ಆ ಥರ. ಫೆಸ್ಟಿವಲ್ಸ್ ದಿನದಲ್ಲಿ ಫೆಸ್ಟಿವಲ್ಸ್ ಹಬ್ಬ ಹರಿದಿನ ಬಂದಾಗ ಜನ ಕಡಿಮೆ ಬರೋದು, ಯಾಕಂದರೆ ಮನೇಲಿ ಬ್ಯುಸಿಯಾಗಿರ್ತಾರೆ ಅಂತ ನನಗನ್ಸುತ್ತೆ. ಪೂಜೆ ಎಲ್ಲ ಮಾಡಿಕೊಂಡು ಅವ್ರದ್ದು ಕಸ್ಟಮ್ಸ್ ಇರುತ್ತೆ, ಸೊ ಅದರಲ್ಲಿ ಬ್ಯುಸಿಯಾಗಿರ್ತಾರೆ. ಆ ದಿನ ಬಂದಾಗ ನಮಗೆ ಸೇಲ್ ಅಷ್ಟಾಗ್ತದೆ. ಇದು ಬಿಟ್ಟು ಆನ್ ಅ ಡೈಲಿ ಬೇಸಿಸ್ ನಾವು ಎಲ್ಲ ಕಡೆ ಹೋಗ್ತೀವಿ. ಆ್ಯಂಡ್ ಎಲ್ಲೆಲ್ಲಿ ಇನ್ವೈಟ್ ಮಾಡ್ತಾರೋ ನಮ್ಮನ್ನು ಮಾರ್ನಿಂಗ್ ಟೈಮ್ ಈವ್ನಿಂಗ್ ದಿನಕ್ಕೆ 2 ಸ್ಟಾಲ್ ಮಾಡ್ತೀವಿ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್.